ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಗ್ ಮಾಡೋದು ಬಿಟ್ಟು ಇವತ್ತೇನು ಹೇರ್ ಸ್ಟೈಲ್ ವಿಡಿಯೋ ಮಾಡ್ತಾ ಇದ್ದೀರಾ ಅನ್ಕೋಬೇಡಿ. ಹೌದು, ಪರ್ಸನಲ್ ಆಗಿ ತುಂಬಾ ಜನ ಕೇಳ್ತಾ ಇದ್ರಿ, ನೀವು ನಿಮ್ಮ ಮಗಳಿಗೆ ತುಂಬಾ ಚೆನ್ನಾಗಿ ಜಡೆನ ಹಾಕ್ತೀರಾ, ಯಾವ ತರ ಹಾಕ್ತೀರಾ ಅಂತ ತೋರಿಸಿ ಅಂತ. ಹಾಗಾಗಿ ಜಡೆ ಅಂದ್ರೆ ಹೇರ್ ಸ್ಟೈಲ್ದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ತುಂಬಾ ದಿವಸ ಅನ್ಕೊಂತಿದ್ದೆ. ಹಾಗಾಗಿ ಇವತ್ತು ಕಾಲ ಕೂಡ್ ಬಂತು. ಇವತ್ತು ನಾನು ನನ್ನ ಮಗಳಿಗೆ ಯಾವ ತರ ಹೇರ್ ಸ್ಟೈಲ್ನ ಹಾಕ್ತೀನಿ ಅಂತ ನೋಡಿ. ತುಂಬಾ ರೆಸ್ಪಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನನ್ನ ಮಗಳು ಸ್ವಲ್ಪ ತಲೆ ಬಾಚಿಸ್ಕೊಳಕ್ಕೆ ಇಷ್ಟಪಡಲ್ಲ. ಸುಮ್ನೆ ಆ ಕಡೆಯಿಂದ ಈ ಕಡೆ ತಲೆನ ಅಲ್ಲಾಡಿಸ್ತಾ ಇರ್ತಾಳೆ, ಸರಿಯಾಗಿ ಬಾಚಿಸ್ಕೊಳಲ್ಲ. ಹಾಗಾಗಿ ಈ ತರ ಬರ್ತಾ ಇದೆ. ನಮಗೆ ಜಡೆ ಎಣಿಯಕ್ಕೆ ಮಾಮೂಲಿ ಬಂದೇ ಬರುತ್ತೆ. ಸ್ವಲ್ಪ ಕೂದಲನ್ನ ತಗೊಂಡು ಈ ತರ ಜಡೆ ಎಣ್ಕೊಬೇಕಾದ್ರೆ ಸೈಡಲ್ಲೆಲ್ಲ ತಗೊಂಡು ಎಣ್ಕೋಬೇಕಾದ್ರೆ ಒಂದು ಜಡೆನ ಈ ತರ ತಗೋಬೇಕಾದ್ರೆ ಮತ್ತೆ ಸೈಡಿಂದ ತಗೊಬೇಕು. ಅದಕ್ಕೆ ನೆಕ್ಸ್ಟ್ ಅದಕ್ಕೇನೆ ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಎಣ್ಕೊಂಡು ಹೋಗ್ಬೇಕು ಜಡೆನ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ತರ ಎಣ್ಕೊಳ್ಳಿ. ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸಾಗರ್ ಜಡೆ ಅಂತೀವಿ ನಮ್ಮ ಕಡೆ. ನೋಡಿ ಈ ತರ ಸೈಡಲ್ಲಿ ಕೂದಲನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಅಂದ್ರೆ ನಾವು ಮೊದಲು ತೆಗ್ದಿರ್ತೀವ ಆ ಕೂದಲಿಗೆ ಈ ತರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಸೈಡಲ್ಲಿ ತಗೊಬೇಕು. ಇದು ಫುಲ್ ಕೂಡ ಬಾಚ್ಕೋಬಹುದು, ಇಲ್ಲ ಅರ್ಧನೇ ಕೂಡ ಈ ತರ ಅಂದ್ರೆ ಕೂದಲನ್ನ ಬಿಟ್ಟು ಅಲ್ಲೊಂದು ರಬ್ಬರ್ನ ಹಾಕ್ಬೋದು. ನಾನು ಒಂದು ಮೂರಿಂದ 4 ಸತಿ ಈ ತರ ಸೈಡಿಗೆ ತಗೊಂಡಿದ್ದೀನಿ ಅಷ್ಟೇ. ಹಾಗೆ ಫ್ರೀ ಏರ್ನ ಬಿಡ್ತಾ ಇದ್ದೀನಿ. ನನ್ನ ಮಗಳು ಕೂದಲು ಸ್ವಲ್ಪ ಅಂದ್ರೆ ಜಾಸ್ತಿ ಅವಳದು ತಿಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ನಾನು ಈ ತರಾನೇ ಅವಳಿಗೆ ಜಾಸ್ತಿ ಬಿಡೋದು. ಅವಳಿಗೂ ಕೂಡ ಅದು ಸೂಟ್ ಆಗುತ್ತೆ. ಅವಳಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸೋದ್ರಿಂದ ನಾನು ನನ್ನ ಮಗಳಿಗೆ ಇದೇ ತರ ಬಾಚ್ತಾ ಇರ್ತೀನಿ. ಫಂಕ್ಷನ್ಗೆ ಮತ್ತೆ ಯಾವುದೇ ಇದ್ರೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ನನ್ನ ಮಗಳು ಕೂದಲು ಅಷ್ಟು ತಿಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ತೆಳು ಇರೋದ್ರಿಂದ ಈ ತರ ಕಾಣಿಸ್ತಾ ಇದೆ. ಮಕ್ಕಳು ಕೂದಲು ತುಂಬಾ ದಪ್ಪಗೆ ಮತ್ತೆ ತುಂಬಾ ಚೆನ್ನಾಗಿದ್ರೆ ಸ್ಟ್ರೈಟ್ ಆಗಿ ಆ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರ ಬಂದಿದೆ ನನ್ನ ಮಗಳಿಗೆ. ಅಂದ್ರೆ ನಾನು ಸೋನಿ ಅನ್ನೋದ್ರಿಂದ ಜಾಸ್ತಿ ಸೋನಿ ಅನ್ನೋದೇ ಬಾಯಿಗೆ ಬರ್ತಾ ಇದೆ. ಹಾಗೆ ಇನ್ನೊಂದು ಹೇರ್ ಸ್ಟೈಲ್ ಕೂಡ ತೋರಿಸ್ತಾ ಇದ್ದೀನಿ. ಇದು ಹೇರ್ ಸ್ಟೈಲ್ ನಾನು ಡೈಲಿ ಯೂಸ್ಗೆ ಅವಳಿಗೆ ಹಾಕ್ತಾನೆ ಇರ್ತೀನಿ. ನೋಡಿ ಈ ತರ ಚೆನ್ನಾಗಿ ಬಾಚ್ಕೊಂಡು, ಅಂದ್ರೆ ಕುದುರೆ ಜಡೆ ಅಂತೀವಲ್ಲ, ಈ ತರ ಲಾಂಗ್ ಹೇರ್ನ ಚೆನ್ನಾಗಿ ಮೇಲ್ಗಡೆಯಿಂದ ಚೆನ್ನಾಗಿ ಬಾಚ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಬಾಚ್ಕೊಳ್ಳಿ. ಅವಳು ಸ್ವಲ್ಪ ಅಳ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ಅದು. ಅಂದ್ರೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಿಲ್ಲ ಅವಳು. ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿದ್ರೆ ಕೂಡ. ಮತ್ತೆ ಸ್ವಲ್ಪ ಕೂದಲು ಸ್ವಲ್ಪ ಅಲ್ಲಲ್ಲೇ ಕಟ್ ಆಗಿರೋದ್ರಿಂದ ಅಷ್ಟು ಇದಾಗಿ ಬರ್ತಾ ಇಲ್ಲ. ಕೆಳಗಡೆ ಅಷ್ಟು ಕೂದಲು ಎದೊಳ್ತಾ ಇದೆ ಆಗಾಗ್ಲ. ಹಾಗಾಗಿ ನೋಡಿ ಈ ತರ ಚೆನ್ನಾಗಿ ಮಾಡ್ಕೊಂಡು ಒಂದು ರಿಬ್ಬನ್ ಹಾಕೊಂತ ಇದ್ದೀನಿ. ಈ ತರ ಒಂದು 4ರಿಂದ 5 ಸುತ್ತನ ಹಾಕೊಳ್ಳಿ. ಗಟ್ಟಿಯಾಗಿ ಬಿಗಿಯಾಗಿರ್ಬೇಕು. ಲಾಸ್ಟಿಗೆ ಲಾಸ್ಟಿಗೆ ಹಾಕೋ ಬದಲು ನೋಡಿ ಈ ತರ ಸ್ವಲ್ಪನೇ ಕೂದಲು ಬಿಟ್ಟು ಈ ತರ ತುಂಬಾ ಕೂದಲು ಬಿಡೋಬೇಡಿ, ಇಷ್ಟು ಹೇಳ್ಕೊಂಡು ಈ ತರ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿ ಬಂತು. ಸ್ವಲ್ಪ ತಿಕ್ಕಾಗಿ ಹೇರ್ ಇರುತ್ತಲ್ಲ ಅವರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ. ಸೋನಿಗೆ ಸ್ವಲ್ಪ ಕೂದಲು ಕಮ್ಮಿ, ಹಾಗಾಗಿ ಸ್ವಲ್ಪ ಅವಳಿಗೂ ಕೂಡ ಈ ತರ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ತಿಕ್ಕಾಗಿ ಸ್ವಲ್ಪ ದಟ್ಟವಾಗಿ ಆ ತರ ಇರುತ್ತಲ್ಲ ಕೂದಲು ಲಾಂಗ್ ಆಗಿ, ಅವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ಹೇರ್ ಸ್ಟೈಲ್ಗಳು. ಮಕ್ಕಳಿಗಂತೂ ದಿನ ಯಾವ್ಯಾವ ಹೇರ್ ಸ್ಟೈಲ್ ಬಾಚ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಡೈಲಿ ಒಂಥರ ಬಾಚ್ತಾ ಇರ್ತೀವಿ. ಹಾಗೆ ನಾನು ಕೂಡ ಈ ಡೈಲಿ ಯೂಸ್ಗೆ ಅಂದ್ರೆ ಸೋನಿಗೆ ಬಾಚೋ 2 ಹೇರ್ ಸ್ಟೈಲ್ನ ತೋರಿಸಿದ್ದೀನಿ. ಹೇಗಿದೆ ಹೇಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಲಾಗ್ ವಿಡಿಯೋದಲ್ಲಿ ಏನು ಹೇರ್ ಸ್ಟೈಲ್ ವಿಡಿಯೋ ಬರ್ತಾ ಇದೆ ಅನ್ಕೋಬೇಡಿ. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಮಗಳಿಗೆ ತುಂಬ ಚೆನ್ನಾಗಿ ಜಡೆ ಹಾಕ್ತೀರಾ, ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ. ಹಾಗಾಗಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ.